ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ಬಟ್ಟೆಗಳನ್ನು ಉಪಯೋಗಿಸ್ಬಿಟ್ಟು ನಾವು ಯಾವ್ಯಾವ ರೀತಿ ರೀಯೂಸ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. ಮೊದಲನೇದಾಗಿ ನೋಡಿ, ಇಲ್ಲಿ ಹಳೆದಾದಂತಹ ಶರ್ಟನ್ನು ತಗೊಳ್ಳಿ. ಶರ್ಟು ಹಳೆದಾದ ತಕ್ಷಣ ಇದನ್ನು ಹಾಕಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ? ಹೇಗಿದ್ದರೂ ಬಿಸಾಕ್ತೀವಿ. ಈ ಬಿಸಾಕುವಂಥ ವಸ್ತುವಿನಿಂದ ಏನಾದರೂ ಒಂದು ಉಪಯೋಗಕ್ಕೆ ಬರುವಂತಹದ್ದು ರೆಡಿ ಮಾಡೋಣ ಬನ್ನಿ. ಶರ್ಟ್ ತೊಗೊಂಡ್ಬಿಟ್ಟು ಫಸ್ಟ್ ನೀವೇನು ಮಾಡಬೇಕು, ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ಫಸ್ಟ್ ಈ ಶರ್ಟನ್ನು ತೊಗೊಂಡ್ಬಿಟ್ಟು ಎರಡೂ ಬದಿಯಲ್ಲೂ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಸ್ಲೀವ್ಸನ್ನು ಕಟ್ ಮಾಡಿದ ನಂತರ ಮೇಲ್ಗಡೆ ಕಾಲರ್ ಭಾಗ ಇದೆಯಲ್ಲ, ಅಲ್ಲಿ ಕೂಡ ನಾನೀಗ ಕಟ್ ಮಾಡ್ಕೊಂಡು ಬರ್ತೀನಿ. ಇದಿಷ್ಟನ್ನು ಕಟ್ ಮಾಡಿದ ನಂತರ ನೋಡಿ, ನಮಗೆ ಈ ರೀತಿ ಪೀಸು ಸಿಗುತ್ತೆ. ನೋಡಿ, ಮೇಲ್ಗಡೆ ಕಾಲರ್ ಭಾಗನೂ ಕಟ್ ಮಾಡಿದ್ದಾಗಿದೆ, ಹಾಗೆಯೇ ಸ್ಲೀವ್ಸಿನ ಭಾಗವನ್ನು ಕೂಡ ಈಗ ನಾವು ಕಟ್ ಮಾಡಿದ್ದಾಗಿದೆ. ನಂತರದಲ್ಲಿ ನೋಡಿ, ಈ ರೀತಿ ಪೀಸ್ ಸಿಗುತ್ತಲ್ವಾ, ಇಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಎಡ್ಜಲ್ಲಿ ಇದೆಯಲ್ಲ, ಇದನ್ನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಪಾರ್ಟು ಹಾಗೆಯೇ ಕೆಳಗಡೆ ಪಾರ್ಟ್ ಅಂತ ಹೇಳಿ ಎರಡು ಭಾಗವಾಗಿ ಮಾಡ್ತೀನಿ ನಾನೀಗ. ಶರ್ಟಿನ ಮೇಲ್ಗಡೆ ಅಂದರೆ ಬಟನ್ ಇರುತ್ತಲ್ಲ, ಆ ಮೇಲ್ಗಡೆ ಪಾರ್ಟ್ ಒಂದು, ಹಾಗೆಯೇ ಆ ಬಟನಿನ ಹಿಂದ್ಗಡೆ ಪಾರ್ಟ್ ಎರಡೂ ಕೂಡ ಸಪ್ರೇಟ್ ನಾನೀಗ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ನೋಡಿ, ಇದು ಸ್ಲೀವ್ಸಿನ ಭಾಗದಲ್ಲಿ ಕ್ರಾಸಾಗಿ ಕಟ್ಟಾಗಿರೋದ್ರಿಂದ ನಾನೀಗ ಮೇಲ್ಗಡೆ ಮತ್ತೊಂದು ಸತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಅಂತ ಕೂಡ ಈಗ ತೋರಿಸ್ತೀನಿ. ಫಸ್ಟ್ ನೀವೇನು ಮಾಡಬೇಕು, ಈ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಆವಾಗ ನೀಟಾಗಿ ಸಿಗುತ್ತೆ ನಮಗೆ ಬಟ್ಟೆ. ಯಾಕಂದರೆ ಮೇಲ್ಗಡೆ ನೋಡಿ, ಇದು ಕ್ರಾಸಾಗಿ ಹೋಗಿರೋದ್ರಿಂದ ಹೊಲಿದ್ರೆ ಕೂಡ ಚೆನ್ನಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ನೋಡಿ, ನಾನು ಈ ರೀತಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಟ್ ಮಾಡಿದ ನಂತರ ನಮಗೆ ಈ ರೀತಿ ಪೀಸ್ ಸಿಗುತ್ತೆ. ಫುಲ್ ನೀಟಾಗಿ ಎಲ್ಲದೂ ಕೂಡ ಕರೆಕ್ಟಾಗಿ ಕಟ್ಟಾಗಿದೆ. ಇವಾಗ ಮೇಲ್ಗಡೆ ಒಂದು ಪಾರ್ಟು ಹಾಗೆ ಕೆಳಗಡೆ ಒಂದು ಪಾರ್ಟು, ಈ ಥರ ಎರಡು ಪಾರ್ಟು ರೆಡಿಯಾಗಿದೆ. ನಂತರ ನಾನು ಇನ್ನೊಂದು ಪ್ಯಾಂಟಿನ ಪೀಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗಟ್ಟಿಯಾಗಿರುವಂತಹ ಬಟ್ಟೆ ಯಾವುದಾದ್ರೂ ತೊಗೋಬಹುದು. ನಾನಿಲ್ಲಿ ನೈಟ್ ಪ್ಯಾಂಟಿನ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಟ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆದು ಇಷ್ಟು ಈ ರೀತಿ ಬಂತು. ಹಾಗೆಯೇ ಎಲಾಸ್ಟಿಕ್ ಇದೆಯಲ್ಲ, ಅದನ್ನು ಕೂಡ ಈಗ ನೀವು ಕಟ್ ಮಾಡಿಕೊಂಡು ಅದನ್ನು ಒಂದು ರೆಕ್ಟ್ಯಾಂಗಲ್ ಪೀಸ್ ಥರ ರೆಡಿ ಮಾಡಿ. ನೋಡಿ, ಕಟ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಪೀಸ್ ಥರ ಬಂತು. ಈಗ ನಾವೇನು ಮುಂಚೆ ಕಟ್ ಮಾಡ್ಕೊಂಡಿದ್ವಲ್ಲ ಶರ್ಟನ್ನು, ಅದನ್ನು ನಾವು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ಅದು ಉಲ್ಟಾ ಮಾಡಿಬಿಟ್ಟು ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಸೀದಾ ಬಟ್ಟೆ ಬೇಡ, ಉಲ್ಟಾ ಮಾಡಿ ನೀವು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ತುದಿಗೆ ಪೂರ್ತಿ ನೀಟಾಗಿ ಹೊಲ್ಕೊಂಡು ಬನ್ನಿ. ಎರಡೂ ಬದಿಯಲ್ಲೂ ಮೇಲ್ಗಡೆ ಹಾಗೆ ಕೆಳಗಡೆ ಎರಡೂ ಬದಿಯಲ್ಲೂ ಫುಲ್ ನೋಡಿ, ಈ ರೀತಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಜಾಯಿಂಟ್ ಮಾಡಬೇಕು ಅಂತ ಹೇಳಿ. ನೋಡಿ, ಬಾಕ್ಸ್ ಥರ ಬರುತ್ತೆ, ಆ ರೀತಿ ನೀವು ಹೀಗೆ ಜಾಯಿಂಟ್ ಮಾಡ್ಕೊಳ್ಳಿ. ನಾನೀಗ ಫುಲ್ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ನಿಮಗೆ ಬಂದು ತೋರಿಸ್ತೀನಿ. ನೋಡಿ, ಈಗ ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದಾಗಿದೆ. ಈಗ ನಾವೇನು ಬಟನ್ ಹಾಕಿದ್ವಲ್ಲ, ಅದನ್ನು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಓಪನ್ ಮಾಡಿಕೊಂಡು ನಾವು ಫಸ್ಟು ಉಲ್ಟಾ ಮಾಡಿಕೊಂಡು ಹೊಲಿದಿದ್ವಲ್ಲ, ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ನೋಡಿ, ಆ ಹೊಲಿಗೆ ಎಲ್ಲ ಒಳಗಡೆ ಹೋಗುತ್ತೆ, ಆವಾಗ ನೀಟಾಗಿ ಕಾಣಿಸುತ್ತೆ. ಈಗ ನೋಡಿ, ಈ ರೀತಿ ಸೀದಾ ಮಾಡ್ಕೊಂಡ್ಬಿಟ್ಟು ನಿಮ್ಮನೇಲಿ ವೇಸ್ಟ್ ಅಂತ ಬಿಸಾಕಿರ್ತೀರಲ್ವ ಬಟ್ಟೆಗಳನ್ನು, ಆ ಬಟ್ಟೆಗಳನ್ನು ಫುಲ್ ಇದರೊಳಗಡೆ ತುಂಬಿಬಿಡಿ. ಹೇಗಿದ್ದರೂ ವೇಸ್ಟ್ ಬಟ್ಟೆಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ. ನೀವೇನಾದರೂ ಟೈಲರಿಂಗ್ ಮಾಡೋರಿದ್ದರೆ ಆ ಥರ ಚಿಕ್ಕ ಬಟ್ಟೆಗಳನ್ನು ಇದರೊಳಗೆ ಹಾಕಿಬಿಟ್ರಂತೂ ಸಖತ್ತಾಗುತ್ತೆ. ಇಲ್ಲದೆ ಹೋದರೆ ಬಟ್ಟೆಗಳಿಗೇನು ಕೊರತೆನಾ? ಹಳೆ ಬಟ್ಟೆಗಳಿರುತ್ತಲ್ಲ, ಎಲ್ಲದನ್ನು ಕೂಡ ಕಟ್ ಮಾಡಿಬಿಟ್ಟು ಇದರೊಳಗಡೆ ಹಾಕ್ಕೋತಾ ಬನ್ನಿ. ನಾನೀಗ ನೋಡಿ, ಈ ರೀತಿ ಸಣ್ಣ ಬಟ್ಟೆಗಳನ್ನು ಎಲ್ಲದನ್ನು ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ. ಫುಲ್ ಎಲ್ಲ ಬಟ್ಟೆನೂ ಇದರೊಳಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದನ್ನು ಗ್ಯಾರಂಟಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಹೇಳಿ ನನಗೆ ನಂಬಿಕೆ ಇದೆ. ನೋಡಿ, ಎಲ್ಲ ಬಟ್ಟೆನೂ ನಾನಿವಾಗ ಇದ್ರ ಒಳಗಡೆ ಹಾಕಿದ್ದೀನಿ. ಏನಿಲ್ಲ, ಸಿಂಪಲ್. ನೋಡಿ, ಈ ಬಟನನ್ನು ಓಪನ್ ಮಾಡಿಬಿಟ್ಟು ನೀವು ಬಟ್ಟೆಗಳನ್ನು ಅದ್ರ ಒಳಗಡೆ ಹಾಕಬಹುದು. ನಂತರ ಇನ್ನೂ ಬಟ್ಟೆ ಹಿಡಿಸುತ್ತಪ್ಪ ಅಂದರೆ ನೋಡಿ, ಬಟನನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಇನ್ನೂ ಸ್ವಲ್ಪ ಬಟ್ಟೆ ಹಾಕಿಬಿಟ್ಟು ನಂತರ ಕ್ಲೋಸ್ ಮಾಡಿದರೆ ಆಯಿತು. ಸಖತ್ತಾಗಿರುವಂತಹ
ಫ್ಲೋರ್ ಸೋಫಾ ರೆಡಿಯಾಗಿಬಿಡುತ್ತೆ. ನೋಡಿ, ಒಂಥರ ಬೀನ್ ಬ್ಯಾಗ್ ತುಂಬ ಚೆನ್ನಾಗಾಗಿದೆ ಅಲ್ವಾ? ಮನೆಯಲ್ಲೇ ಎಷ್ಟು ಚೆನ್ನಾಗಿ ನಾವು ಫಟಾಫಟ್ ಅಂತ ಬೀನ್ ಬ್ಯಾಗನ್ನು ರೆಡಿ ಮಾಡಬಹುದು ಅಂತ ಹೇಳಿ ನೋಡಿದ್ರಲ್ವಾ? ಹಳೆ ಬಟ್ಟೆಗಳೆಲ್ಲ ಹೋಯಿತು, ಹಾಗೆಯೇ ಒಂದು ಉಪಯುಕ್ತವಾಗಿರುವಂತಹ ವಸ್ತು ಕೂಡ ರೆಡಿ ಆಯಿತು. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು, ಆಯಿತಾ? ಹಾಗೆಯೇ ನೀವೊಬ್ಬರೇ ನೋಡಿದರೆ ಸಾಕ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಈ ಹಳೆ ಬಟ್ಟೆಗಳೆಲ್ಲ ಉಪಯೋಗಿಸ್ಕೊಂಡು ನೀವೆಲ್ಲ ಏನು ಮಾಡಿದ್ದೀರಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಫ್ಲೋರ್ ಸೋಫಾ ನೋಡಿದ್ರಲ್ಲ, ಹಾಗಾದರೆ ನೆಕ್ಸ್ಟ್ ಕುರ್ತಾನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ವಸ್ತುನ ರೆಡಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಓಲ್ಡ್ ಕುರ್ತಾನ ತೊಗೊಂಡ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಕೊನೆವರೆಗೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ವಾವ್ ಅಂತ ನೀವು ಹೇಳ್ತೀರಾ. ನೋಡಿ, ಅದಕ್ಕಾಗಿ ನಾನಿಲ್ಲಿ ಬ್ರೈಟ್ ಕಲರ್ ಇರುವಂತಹದ್ದು ಹಳೆಯದಾದಂತಹ ಓಲ್ಡ್ ಕುರ್ತಾನ ತೊಗೊಂಡಿದ್ದೀನಿ. ನೋಡಿ, ನಾನೀಗ ಕುರ್ತಾನ ಇದನ್ನು ನೀಟಾಗಿ ಹಾಸ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಸರ್ಕಲ್ ಬರೀಲಿಕ್ಕೆ ಅಂತ ಹೇಳಿ ಒಂದು ದೊಡ್ಡದಾದಂತಹ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಅದರ ಮೇಲೆ ನಾನು ಸರ್ಕಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವೇನಾದರೂ ಒಂದು ರೌಂಡ್ ಆಗಿರುವಂತಹದ್ದನ್ನು ತಗೊಂಡ್ಬಿಟ್ಟು ನೀಟಾಗಿ ಹೀಗೆ ಸರ್ಕಲನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸರ್ಕಲ್ ಹಾಕಿದ ನಂತರ ನಮಗೆ ಇನ್ನೊಂದು ಚಿಕ್ಕದಾಗಿರುವಂತಹ ಪ್ಲೇಟ್ ಬೇಕಾಗುತ್ತೆ. ನೋಡಿ, ಈಗ ದೊಡ್ಡದಾಗಿರುವಂತಹ ಪ್ಲೇಟಿಂದ ನಾವು ಆಲ್ರೆಡಿ ಒಂದು ಸರ್ಕಲ್ ಹಾಕಾಗಿದೆ. ನಂತರ ಒಂದು ಚಿಕ್ಕದಾಗಿರುವಂತಹ ಪ್ಲೇಟನ್ನು ತೊಗೊಂಡ್ಬಿಟ್ಟು ಆ ಸರ್ಕಲಿನ ಅರ್ಧ ಭಾಗ ಒಳಗಡೆ ಹಾಗೆ ಅರ್ಧ ಭಾಗ ಹೊರಗಡೆ ಹಾಗೆ ಇರುವಂತೆ ನೋಡಿಕೊಂಡು, ನೋಡಿ ಈ ರೀತಿ ನೋಡಿ, ವಿಡಿಯೋ ನೋಡ್ತಾ ಇದ್ದರೆ ನಿಮಗೀಗ ಗೊತ್ತಾಗ್ತಿರ್ಬೋದು ಯಾವ ರೀತಿ ನಾವು ಹಾಕಬೇಕು ಸರ್ಕಲನ್ನು ಅಂತ ಹೇಳಿ. ನೋಡಿ, ಇದು ಹಾಫ್ ಸರ್ಕಲ್ ಹಾಕ್ತಾ ನೀವು ಪೂರ್ತಿ ನಾವೇನು ಸರ್ಕಲ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಪೂರ್ತಿ ಹಾಫ್ ಒಳಗಡೆ ಹಾಫ್ ಹೊರಗಡೆ ಬರುವಂತೆ ಹೊರಗಡೆ ಸರ್ಕಲನ್ನು ಹಾಫ್ ಸರ್ಕಲನ್ನು ಮಾತ್ರ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ವಿಡಿಯೋದಲ್ಲಿ ನಾನು ತಗೊಂಡಿರುವಂತಹ ಪೆನ್ಸಿಲ್ ಅಷ್ಟು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ನನಗಿಲ್ಲಿ ಕಟ್ ಮಾಡಲಿಕ್ಕೆ ಗೊತ್ತಾಗಿದೆ. ಸೊ ಹಾಗಾಗಿ ಕಟ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ನಾನೀಗ ಆಲ್ರೆಡಿ ಅದನ್ನು ಸರ್ಕಲನ್ನು ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಸ್ಟಾರ್ ಟೈಪಲ್ಲಿ ನೋಡಿ ಈ ರೀತಿ ಫ್ಲವರ್ ಅನ್ಬೋದು, ಸ್ಟಾರ್ ಅನ್ಬೋದು, ಆ ರೀತಿ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ನೋಡಿ, ಈ ಉಲ್ಟಾ ಮಾಡಿಕೊಂಡು ಇದು ಎರಡು ಭಾಗ ಬಂದಿತ್ತಲ್ವ ನಮಗೆ ಬಟ್ಟೆ, ಈ ರೀತಿ ಅದನ್ನು ನಾವು ಹೀಗೆ ಉಲ್ಟಾ ಮಾಡಿಕೊಂಡು ನೋಡಿ ಇಷ್ಟು ಮಾತ್ರ ಬಿಟ್ಬಿಟ್ಟು ಫುಲ್ ಉಳಿದಿರೋದು ಎಲ್ಲ ಕಡೆಯೂ ನೀವು ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ ಹೊಲಿಗೆ ಹಾಕ್ಕೊಂಡಾಗಿದೆ. ಸ್ವಲ್ಪ ಮಾತ್ರ ಬಿಟ್ಟಿದ್ವಲ್ವ, ಒಂದು ಕೈ ಹೋಗುವಷ್ಟು, ಅದನ್ನು ನಾವು ನೋಡಿ ಈಗ ಉಲ್ಟಾ ಆಗಿರೋದನ್ನು ಸೀದಾ ಮಾಡಿಕೊಳ್ಳೋಣ. ಈ ರೀತಿ ಸೀದಾ ಮಾಡಿಕೊಂಡು ನಾವೇನು ಫ್ಲವರ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಡಿಸೈನ್ ಹೀಗೆ ಬರುವಂತೆ ನೋಡಿ ಈ ರೀತಿ ಒಂದು ಕೈಯನ್ನು ಹೀಗೆ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ ನಂತರ ನೀವು ನಿಮ್ಮನೇಲಿ ಏನಾದರೂ ಓಲ್ಡ್ ಬಟ್ಟೆಗಳು, ಸಣ್ಣ ಬಟ್ಟೆಗಳು, ತುಂಡು ಬಟ್ಟೆಗಳು ಜಾಸ್ತಿ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು. ಬಟ್ ನಾನಿಲ್ಲಿ ಇದು ಹೇಗಿದ್ದರೂ ಹಳೇದಾಯಿತು ಅಂತ ಹೇಳಿ ಕಿತ್ತೋಗಿದೆ, ಇದು ಹರಿದೋಗಿತ್ತು ಡಾಲು. ಸೊ ಹಾಗಾಗಿ ಬಿಸಾಕಬೇಕಾಗಿತ್ತು. ಆ ಬಿಸಾಕೋ ಬದಲು ಇದನ್ನು ಉಪಯೋಗಿಸೋಣ ಅಂದ್ಕೊಂಡು ನಾನು ಈ ಡಾಲ್ ಒಳಗಡೆ ಇರುವಂತಹ ಕಾಟನನ್ನು ತೆಗೆದುಬಿಟ್ಟು ನಾನು ನೋಡಿ ಈ ರೀತಿ ಡಾಲ್ ಒಳಗಡೆ ನಾವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು, ಅದರೊಳಗಡೆ ಇರುವಂತಹ ಎಲ್ಲ ಕಾಟನ್ನು ಹೊರಗಡೆ ಬರುತ್ತೆ. ನೋಡಿ, ಇದು ಸ್ಪಾಂಜ್ ಥರ ಇರುತ್ತಲ್ಲ, ಅದನ್ನು ನಾನೀಗ ಈ ಪಿಲ್ಲು ಒಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ನಾವು ಇದ್ರ ಒಳಗಡೆ ಹಾಕಿದರೆ ಫ್ಲವರ್ ಥರ ನೀಟಾಗಿ ತುಂಬ ಅಟ್ರ್ಯಾಕ್ಟಿವ್ ಆಗಿ ಒಂದು ಫ್ಲವರ್ ಪಿಲ್ಲು ರೆಡಿ ಆಗುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಆ ಡಾಲ್ ಒಳಗಡೆ ಇರುವಂತಹ ಸ್ಪಾಂಜ್ನಂಥದ್ದೆಲ್ಲದನ್ನು ಕೂಡ ನಾನೀಗ ತೆಗೆದಿದ್ದೀನಿ. ಇದೆಲ್ಲದನ್ನು ಕೂಡ ನೀಟಾಗಿ ನಾವು ಪ್ಲೇಸ್ ಮಾಡಿಬಿಟ್ಟು ಆ ಬಟ್ಟೆ ಒಳಗೆ ನಾವೇನು ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಆ ಬಟ್ಟೆ ಒಳಗಡೆ ಇದನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದಿಷ್ಟು ಅಲ್ಲದೆ ಹಳೆ ಬಟ್ಟೆಗಳಿಂದ ಇನ್ನೇನೇನು ಬೇಕು, ನೀವು ಅಕಸ್ಮಾತ್ ನಿಮಗೇನಾದರೂ ಐಡಿಯಾ ಇದ್ದರೆ ಈ ರೀತಿ ಹೊಲಿದು ತೋರಿಸಿ ಅಥವಾ ಈ ರೀತಿ ಹೇಗೆ ಮಾಡೋದು ಅಂತ ನೀವೇನಾದರೂ ಕೇಳಿದರೆ ಅದನ್ನು ಕೂಡ ನಾವು ಟ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ನೀವು ಇನ್ಯಾವ್ಯಾವ ರೀತಿ ಈ ಹಳೆ ಬಟ್ಟೆಗಳಲ್ಲಿ ಮಾಡಿದ್ದೀರಾ, ಮನೆಗಳಲ್ಲಿ ಯಾವ್ಯಾವ ರೀತಿ ನೀವು ವಸ್ತುನ ರೆಡಿ ಮಾಡಿದ್ದೀರಾ ಅಂತ ಕೂಡ ನಮಗೆ ತಿಳಿಸ್ಬೋದು. ನಾವು ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ.
ಹಾಗೆಯೇ ಡಾಲ್ ಒಳಗಿರುವಂತಹ ಸ್ಪಾಂಜನ್ನು ತೆಗೆದ ಮೇಲೆ ಡೈರೆಕ್ಟಾಗಿ ಹಾಗೆ ಹಾಕಬೇಡಿ. ಅದನ್ನು ನೋಡಿ ಈ ರೀತಿ ಫುಲ್ ನೀಟಾಗಿ ಹೀಗೆ ತೆಗ್ದು ನೀಟಾಗಿ ಈ ರೀತಿ ಮಾಡ್ಕೋಬೇಕು. ಯಾಕಂದರೆ ಒಮ್ಮೆಲೆ ಹಾಗೆ ಹಾಕಿಬಿಟ್ರೆ ಒಂದೇ ಕಡೆ ಅದು ಇರುತ್ತೆ, ಚೆನ್ನಾಗಾಗಲ್ಲ. ಸೊ ಹಾಗಾಗಿ ನೀವು ಫುಲ್ ಈ ಸ್ಪಾಂಜನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ನಂತರ ಅದನ್ನು ಚಿಕ್ಕದಾಗಿ ಹೀಗೆ ಎಳೆದು ನಂತರ ಅದನ್ನು ನೀವು ಇದ್ರೊಳಗಡೆ ಹಾಕಬೇಕಾಗತ್ತೆ. ನಾವೇನಿದು ಓಪನ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲ್ಲಿ ಹಾಕಲಿಕ್ಕೆ ಅಂತ ಹೇಳಿ ಅದನ್ನು ಕೂಡ ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಫುಲ್ ನಾನು ಹೊಲಿಗೆ ಹಾಕ್ಕೊಂಡು ಬಂದಾಗಿದೆ. ನೋಡಿ ಈ ರೀತಿ ನಮ್ಮದು ಫ್ಲವರ್ ಪಿಲ್ಲು ರೆಡಿಯಾಗಿದೆ. ಈಗ ಇದಕ್ಕೆ ಹೀಗೂ ಕೂಡ ನಾವು ಇಡಬಹುದು, ಬಟ್ ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಕಾಣಲಿ ಅನ್ನೋದಕ್ಕೆ ನಾನಿಲ್ಲಿ ಡ್ರೆಸ್ಸಿನ ಕೆಲವೊಂದು ಸರಿ ಈ ಕುರ್ತಾಗಳಲ್ಲಿ ಈ ರೀತಿ ಬಟನ್ಗಳು ಇರುತ್ತಲ್ವ, ಹಳೆದಾದ ತಕ್ಷಣ ನಾವು ಕುರ್ತಾನ ಬಿಸಾಕ್ತೀವಲ್ವ, ಈ ಬಟನನ್ನು ನಾನು ಎತ್ತಿಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಮಿಡಲ್ನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಯೂಸ್ ಮಾಡಿರೋದು ಎಲ್ಲವೂ ಕೂಡ ಬೇಡ ಅಂತ ಬಿಸಾಕುವ ವಸ್ತುಗಳು. ನೋಡಿ, ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಎಷ್ಟು ಚೆನ್ನಾಗಿರುವ ವಸ್ತು ರೆಡಿ ಮಾಡಿದ್ವಿ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪೇಜಿನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಯಾರು ನಮ್ಮ ಫೇಸ್ಬುಕ್ ಪೇಜನ್ನು ವಿಸಿಟ್ ಮಾಡಿಲ್ವೋ ಪ್ಲೀಸ್ ವಿಸಿಟ್ ಮಾಡಿ, ಅಲ್ಲೂ ಕೂಡ ನಮ್ಮ ವಿಡಿಯೋನ ಫಾಲೋ ಮಾಡಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಬ್ಯೂಟಿಫುಲ್ ಆಗಿರುವಂತಹ ಪಿಲ್ಲು ರೆಡಿ ಆಯಿತು ನೋಡಿ. ಓಕೆ, ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ನಿಮ್ಮ ಮನೇಲಿ ಏನಾದರೂ ಸಿಂಗಲ್ ಬೆಡ್ ಸ್ಪ್ರೆಡ್ಗಳು ತುಂಬಾ ಇದೆ ಅನ್ನೋದಾದರೆ, ಅದೇನಾದರೂ ನಿಮ್ಮ ಡಬಲ್ ಬೆಡ್ಡಿಗೆ ಅದು ಸಾಲ್ತಿಲ್ಲ ಅನ್ನೋದಾದರೆ ಈ ವಿಡಿಯೋ ನೀವು ಖಂಡಿತ ನೋಡಲೇಬೇಕು. ಸಿಂಗಲ್ ಬೆಡ್ ಸ್ಪ್ರೆಡ್ ಏನಾಗುತ್ತೆ ಅಂದರೆ, ಒಂದು ಕಾಟಿಗೆ, ಈಗ ಡಬಲ್ ಕಾಟಿಗೆ ಫುಲ್ ಆಗೋದೂ ಇಲ್ಲ, ಅರ್ಧನೂ ಆಗೋದಿಲ್ಲ, ಮುಕ್ಕಾಲು ಭಾಗದಷ್ಟು ಆಗಿಬಿಟ್ಟು ಇನ್ನು ಕಾಲು ಭಾಗದಷ್ಟು ಹಾಗೆ ನಾವು ಇನ್ನೊಂದು ಬೆಡ್ಶೀಟ್ ಹಾಕುವಂಥ ಪರಿಸ್ಥಿತಿ ಬರುತ್ತೆ. ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು, ಈ ಸಿಂಗಲ್ ಬೆಡ್ ಸ್ಪ್ರೆಡ್ಗಳನ್ನು ತೊಗೊಂಡ್ಬಿಟ್ಟು ನಾನು ಹೇಳ್ಕೊಡ್ತಿರೋ ಈ ಐಡಿಯಾನ ಉಪಯೋಗಿಸಿ. ನಾನು ಒಂದೇ ಥರ ಪ್ಯಾಟ್ರನ್ ಇರುವಂತಹ, ಒಂದೇ ಥರ ಕಲರ್ ಇರುವಂತಹದ್ದು 2 ಬೆಡ್ ಸ್ಪ್ರೆಡ್ಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ, 2 ಬೆಡ್ ಸ್ಪ್ರೆಡ್ಗಳನ್ನು ನಾನಿಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ. ಅಂದರೆ ಒಂದು ತುದಿನ ಇನ್ನೊಂದು ತುದಿಗೆ ಈ ಥರ ನೋಡಿ ಇಲ್ಲಿಂದ ಪೂರ್ತಿ ಎಡ್ಜಸ್ವರೆಗೂ ಕೂಡ ಜಾಯಿಂಟ್ ಮಾಡ್ಕೊಳ್ತೀನಿ. ಜಾಯಿಂಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಗುಂಡು ಪಿನ್ಗಳನ್ನು ಪೂರ್ತಿಯಾಗಿ ಈ ಕಡೆ ನೋಡಿ ಹೀಗೆ ಬೆಡ್ ಸ್ಪ್ರೆಡ್ಡಿಗೆ ಪೂರ್ತಿಯಾಗಿ ಈ ರೀತಿ ನಾನು ಹಾಕ್ಕೊಂಡ್ಬಿಟ್ಟು ಅಲ್ಲಿ ಹೊಲಿಗೆನ ಹಾಕ್ಕೊಳ್ತೀನಿ. ಬೆಡ್ ಸ್ಪ್ರೆಡ್ಗಳು ಸಿಂಗಲ್ ಇದ್ದಾವೆ, ಡಬಲ್ ಇಲ್ಲ ಅಂತ ಹೇಳಿ ನಾವು ಮತ್ತೊಂದು ತೊಗೊಂಡ್ರೆ ಸುಮ್ಮನೆ ಹಣ ವೇಸ್ಟ್ ಆಗುತ್ತೆ ಅಲ್ವಾ? ಅದ್ರ ಬದಲು ನಿಮ್ಮನೇಲಿ ಏನಾದರೂ ಜಾಸ್ತಿ ಇದ್ದರೆ ಬೆಡ್ ಸ್ಪ್ರೆಡ್ಗಳು ಈ ರೀತಿ ನೀವು ಐಡಿಯಾ ಮಾಡ್ಕೋಬಹುದು. ನೋಡಿ, ನಾನು ಮಿಷನಲ್ಲ ಕೈಯಲ್ಲೇ ಹೊಲಿಗೆ ಹಾಕಿಬಿಟ್ಟು ನಿಮ್ಗೆ ಇವಾಗ ತೋರಿಸ್ತೀನಿ. ನೋಡಿ, ಒಂದು ಕಡೆಯಿಂದ ನಾವು ಈ ರೀತಿ ಫಸ್ಟ್ ಗುಂಡ್ಪಿನ್ ಹಾಕ್ಕೊಂಡಿದ್ರಿಂದ ನಮಗೆ ಈಸಿ ಆಗುತ್ತೆ, ನೀಟಾಗಿ ನಾವು ಹೊಲಿಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಎಂಡ್ವರೆಗೂ ಕೂಡ ಹೊಲಿಗೆನ ಹಾಕ್ಕೊಳ್ಬೇಕು. ಕೆಲವೊಂದು ಸರಿ ಡಬಲ್ ಕಾಟಿಗೆ ಆಗುತ್ತೆ ಅಂತ ಹೇಳಿ ನಾವು ಪರ್ಚೇಸ್ ಮಾಡಿರ್ತೀವಿ ಆನ್ಲೈನ್ ಶಾಪಿಂಗ್ ಅಥವಾ ಶಾಪಲ್ಲಿ ಹೋಗಿ ಕೂಡ ನಾವು ಪರ್ಚೇಸ್ ಮಾಡುವಾಗ ಗೊತ್ತಾಗೋದಿಲ್ಲ, ಅಳುತ್ತೆ. ಕೆಲವೊಂದು ಸರಿ ಅದು ಶಾರ್ಟ್ ಆಗಿಬಿಡುತ್ತೆ, ಅಂದರೆ ಮುಕ್ಕಾಲು ಭಾಗದಷ್ಟು ಆಗುತ್ತೆ, ಅಥವಾ ಮುಕ್ಕಾಲ್ಗಿಂತನೂ ಸ್ವಲ್ಪ ಜಾಸ್ತಿ, ಆದರೆ ಫುಲ್ ಆಗೋದಿಲ್ಲ. ಈ ರೀತಿ ಸಂದರ್ಭ ಇದ್ದವಾಗ ನೀವೇನು ಮಾಡಬೇಕು, 2 ಬೆಡ್ ಸ್ಪ್ರೆಡನ್ನು ಜಾಯಿಂಟ್ ಮಾಡಿಬಿಟ್ಟು ನೀವು ಈ ರೀತಿ ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಆಯಿತು. ತುಂಬಾ ನೀಟಾಗಿ ಅದು 2 ಡಬಲ್ ಕಾಟಿಗೆ 2 ಕೂಡ ನೀಟಾಗಿ ಹಾಕಬಹುದು. ಈಗ 2 ಜಾಯಿಂಟ್ ಮಾಡ್ದೇ ನೀವು ಹಾಗೆ ಹಾಕಿಬಿಟ್ರೆ ಮಕ್ಕಳು ಏನಾದರೂ ಎದ್ದೇಳುವಾಗ ಹಾಗೆ ಬಿದ್ದುಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗೆಯೇ ನಾವು ಜಾಯಿಂಟ್ ಮಾಡಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ನೋಡಿ, ಒಂದೇ ಥರ ಕಲರ್ ಇರೋದ್ರಿಂದ ಇವಾಗ ನಾವು ಇದನ್ನು ಜಾಯಿಂಟ್ ಮಾಡಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ಬೇರೆ ಕಲರ್ ಏನಾದರೂ ನಾವು ಹಾಕಿದರೆ ಇದು ಜಾಯಿಂಟ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ನೋಡಿ, ಒಂದೇ ಥರ ಹಾಕಿರೋದ್ರಿಂದ ಜಾಯಿಂಟ್ ಮಾಡಿರೋದು ಕೂಡ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ.
ನೋಡಿ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫುಲ್ ಬೆಡ್ಡಿಗೆ ಇದು ಕವರ್ ಆಗಿದೆ. ನಿಮ್ಮನೇಲೇನಾದರೂ ಬೆಡ್ ಸ್ಪ್ರೆಡ್ಗಳು ತುಂಬಾ ಇದ್ದರೆ ಈ ಐಡಿಯಾನ ನೀವು ಮಾಡಬಹುದು. ಓಕೆ, ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.